ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಸ್ಪರ್ಧಾತ್ಮಕ ಲೋಕದಲ್ಲಿ ಯಾವೆಲ್ಲ ಬೆಳವಣಿಗೆ ಆಗುತ್ತೆ, ಯಾವೆಲ್ಲ ಎಕ್ಸಾಮ್ಸ್ ಕಾಲ್ ಆಗುತ್ತೆ, ಮತ್ತು ಯಾವ ರೀತಿ ಸ್ಟಡಿ ಮಾಡಬೇಕು ಎಕ್ಸಾಮ್ಸ್ಗೆ ಅಂತ ನಾನು ಮಾಹಿತಿ ಕೊಡ್ತಾ ಹೋಗ್ತಿರ್ತೀನಿ. ಇವತ್ತಿನ ವಿಡಿಯೋ ಉದ್ದೇಶ ಏನಪ್ಪ ಅಂದರೆ, ನಾಳೆ ನಡೆಯಲಿರುವ ಹೈಕೋರ್ಟಲ್ಲಿ ನಡೆಯಲಿರುವ 56% ರಿಸರ್ವೇಷನ್ ಬಗ್ಗೆ ನಾಳೆ ಹಿಯರಿಂಗ್ ಇದೆ. ಆ ಕಾರಣದಿಂದ ಏನೆಲ್ಲ ಮಾರ್ಪಾಡಾಗುತ್ತೆ, ಸರ್ಕಾರಕ್ಕೆ ಹೈಕೋರ್ಟ್ ಯಾವ ರೀತಿ ಚಾಟಿ ಬೀಸುತ್ತೆ, ಅಥವಾ ಸರ್ಕಾರ ಏನೆಲ್ಲ ಮಹತ್ವವಾದ ಬೆಳವಣಿಗೆಯನ್ನು ತರುತ್ತೆ ಅನ್ನೋದ್ರ ಬಗ್ಗೆ ಕಾದು ನೋಡೋಣ. ನಾಳೆ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಹೋಗ್ತಿರ್ತೀನಿ. ಬಟ್ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿರುವುದು, ಕ್ಯಾಬಿನೆಟಲ್ಲಿ ಘೋಷಣೆ ಮಾಡಿರೋದು ಏನಂತ ಅಂದರೆ 56,432 ಹುದ್ದೆಗಳನ್ನು ಹಂತ ಹಂತವಾಗಿ ತುಂಬಿಕೊಳ್ತೀನಿ, ಅಥವಾ ಅವರು ಯಾವ ರೀತಿ ತುಂಬಿಕೊಳ್ತಾರೆ ಬಿಡ್ತಾರೋ ಗೊತ್ತಿಲ್ಲ. ಬಟ್ ಅಂದರೆ 100% ಏನಪ್ಪ ಅಂದರೆ ನೋಟಿಫಿಕೇಷನ್ಸ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಸ್ಪರ್ಧಾರ್ಥಿಗಳು ಇಷ್ಟು ದಿನ ನೋಟಿಫಿಕೇಷನ್ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಅಲ್ವಾ, ಈಗ ನೋಟಿಫಿಕೇಷನ್ಗೆ ಕ್ಷಣಗಣನೆ ಸ್ಟಾರ್ಟ್ ಆಗಿದೆ. ಯಾಕಂದರೆ ಈಗ ಬಜೆಟ್ ಆದ ನಂತರ ಅವರೇ ಹೇಳಿದ್ದಾರೆ, ಮಾರ್ಚ್ 2ನೇ ವಾರ ಅಂದರೆ ವಿತಿನ್ 30 ಡೇಸಲ್ಲಿ ನಾವು ಫಿಲ್ ಮಾಡೋದಕ್ಕೆ ಅಂದರೆ ನೋಟಿಫಿಕೇಷನ್ ಓಡಿಸ್ತೀವಿ ಅಂತ ಸರ್ಕಾರನೇ ಘೋಷಣೆ ಮಾಡಿದೆ. ಮತ್ತು ಇಲ್ಲಿ ಸ್ಪರ್ಧಾರ್ಥಿಗಳಲ್ಲಿ ಇನ್ನೂ ಸ್ವಲ್ಪ ಗೊಂದಲ ಇದೆ ಸರ್. ಈಗ ಯಾಕಂದರೆ ಇಂಟರ್ನಲ್ ರಿಸರ್ವೇಷನ್ ಬಂದು 56ಗೆ ಗವರ್ನರ್ ಸಹಿ ಹಾಕಿದ್ದಾರೆ, ಅವರು ಒಪ್ಕೊಂಡಿದ್ದಾರೆ. ಈಗ 56% ನಡೆಯುತ್ತಾ ಅಥವಾ 50% ಅಂತ ನಡೆಯುತ್ತಾ ಅಂತ ಈಗಾಗಲೇ ಅವರು ಸ್ಪಷ್ಟನೆ ನೀಡಿದ್ದಾರೆ. ಈಗ 56,432 ಪೋಸ್ಟನ್ನು ಏನು ಮಾಡ್ತಾರೆ ಅಂದರೆ 50%ಗೆ ರಿಸರ್ವೇಷನ್ಗೆ ಕನ್ಸಿಡರ್ ಮಾಡ್ತಾರೆ. ಹೈಕೋರ್ಟ್ ಏನು ಕೊಡುತ್ತೆ ಅಂದರೆ, ಹೈಕೋರ್ಟ್ ಏನು ತೀರ್ಪು ಕೊಡುತ್ತೆ, ಹೈಕೋರ್ಟ್ ಏನು ಮಹತ್ವವಾದ ಬೆಳವಣಿಗೆಯನ್ನು ತರುತ್ತೆ 56% ರಿಸರ್ವೇಷನ್ ಬಗ್ಗೆ, ಅದರ ಮೇಲೆ ಡಿಸೈಡ್ ಆಗ್ತಾ ಹೋಗುತ್ತೆ ಸ್ಪರ್ಧಾರ್ಥಿಗಳೇ. ನೀವು ಇದಕ್ಕೆಲ್ಲ ತಲೆ ಕೊಡೋಕ್ಕೆ ಹೋಗಬೇಡಿ. ಇಷ್ಟು ದಿನ ನೋಟಿಫಿಕೇಷನ್ ಇಲ್ಲ ಅಂತ ತುಂಬ ಸಾಕಷ್ಟು ಟೈಮ್ ಹೋಗಿದೆ, ಬಟ್ ಇಂಟ್ರೆಸ್ಟ್ ಇಲ್ಲ ಸರ್ ಓದೋದಕ್ಕೆ ಅಂತ ಕಾಲ್ಸ್ ಮಾಡ್ತಿದ್ರಿ, ಮೆಸೇಜ್ ಮಾಡ್ತಾಯಿದ್ರಿ. ಬಟ್ ಈಗೇನಂದರೆ ಸ್ಪರ್ಧಾರ್ಥಿಗಳೇ, ನೀವು ಖಂಡಿತವಾಗ್ಲೂ ಇನ್ಮೇಲೆ ಸಿನ್ಸಿಯರಾಗಿ ಸ್ಟಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದರೆ ನೋಟಿಫಿಕೇಷನ್ಸ್ ಆದಮೇಲೆ ಏನಾಗುತ್ತೆ ಅಂದರೆ, ಈಗ ಟೈಮ್ ಎಷ್ಟಿರುತ್ತೋ ಗೊತ್ತಿಲ್ಲ. ಈಗ KE ಎಕ್ಸಾಮ್ಸ್ ನಡೆಯೋದ್ರಿಂದ ತುಂಬ ಸ್ಪೀಡಾಗಿ ನಡೆಸುತ್ತೆ, ಬೇಗನೆ ರಿಸಲ್ಟು ಕೊಡುತ್ತೆ. ಆ ಕಾರಣದಿಂದ ತಡ ಮಾಡದೆ ಸಿನ್ಸಿಯರಾಗಿ ಎಚ್ಚೆತ್ಕೊಂಡು ಈಗಲಿಂದನೇ ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಇನ್ನೇನು ಮಹತ್ವವಾದ ಬೆಳವಣಿಗೆ ಏನೇ ಆದರೂ ನಿಮಗೆ ಮಾಹಿತಿ ಗೊತ್ತಾಗ್ತಾ ಇರುತ್ತೆ. ಆ ಕಾರಣದಿಂದ ಸ್ಪರ್ಧಾರ್ಥಿಗಳೇ, ನೀವು ಏನಪ್ಪ ಅಂದರೆ ಸ್ಟಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಮತ್ತೆ ಪದೇ ಹೇಳ್ತಾ ಇರ್ತೀನಿ, ಫೋಕಸ್ ಆನ್ GS 1 ಅಂದರೆ ಗ್ರೂಪ್ C ಅಲ್ಲಿ GS ಅಲ್ಲಿ ಬಂದು ನಿಮಗೆ ಏನು ಮಾಡ್ತೀರಾ ಅಂದರೆ, ಮೆಂಟಲ್ ಎಬಿಲಿಟಿ ಮತ್ತು ಸೈನ್ಸ್ಗೆ ಜಾಸ್ತಿ ಫೋಕಸ್ ಮಾಡಿ, ಮತ್ತು ಕಮ್ಯುನಿಕೇಷನ್ ಪೇಪರಲ್ಲಿ ಇಂಗ್ಲೀಷು ಮತ್ತು ಕಂಪ್ಯೂಟರ್ಗೆ ಜಾಸ್ತಿ ಫೋಕಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ಪದೇ ಹೇಳ್ತಾ ಇದ್ದೀನಿ, ಈ 4 ಸಬ್ಜೆಕ್ಟನ್ನು ಓದೋದ್ರಿಂದ ನೀವು 100 ಮಾರ್ಕ್ಸನ್ನು ಸ್ಕೋರ್ ಮಾಡ್ತೀರಾ ಅಂತ ಹೇಳಿದ್ದೀನಿ. ನಾನು ಇದನ್ನು ಕೂಡ ಹೇಳಿದ್ದೀನಿ, ಪ್ರೂಫ್ ಕೂಡ ಹೇಳಿದ್ದೀನಿ ಯಾವ್ಯಾವ ರೀತಿ ಓದಬೇಕು. ಯಾಕಂದರೆ ಕಮ್ಯುನಿಕೇಷನ್ ಬಂದು ಇಂಗ್ಲೀಷ್ 35 ಮಾರ್ಕ್ಸ್ ಇದೆ, ಕಂಪ್ಯೂಟರ್ 30 ಇದೆ. ಅದರಲ್ಲಿ 35 ಬಂದರೆ ಟೋಟಲ್ 100 ಮಾರ್ಕ್ಸ್ ಆಗುತ್ತೆ. ಆ ಕಾರಣದಿಂದ ಸ್ಪರ್ಧಾರ್ಥಿಗಳೇ, ಯಾವುದೇ ಕಾರಣಕ್ಕೂ ನೀವು ತಡ ಮಾಡದೆ ಇನ್ಮೇಲೆ ಆದರೂ ಎಚ್ಚೆತ್ಕೊಂಡು ಚೆನ್ನಾಗಿ ಓದಿ. ಮತ್ತು ಹೇಳಿದ್ದೆ, ಬುಕ್ಸ್ ಲಿಸ್ಟನ್ನು ಹೇಳಿದ್ದೆ. ಆ ಕಾರಣದಿಂದ ಮತ್ತು ನಾಳೆ ಏನಾಗುತ್ತೆ ಹೈಕೋರ್ಟಲ್ಲಿ ಅದ್ರ ಬಗ್ಗೆನೂ ಮಾಹಿತಿ ಕೊಡ್ತೀನಿ. ಏನೇ ಆದರೂ ಹೈಕೋರ್ಟು ಯಾವುದೇ ರೀತಿ ಡಿಸಿಷನ್ ಕೊಟ್ಟರು ಅವ್ರು ಫಿಕ್ಸ್ ಮಾಡ್ತಾರೆ. 50%ಗೆ 100% ನೋಟಿಫಿಕೇಷನ್ ಮಾಡ್ತಾರೆ. ಅದ್ರ ಬಗ್ಗೆ ಯಾವುದೇ ಗೊಂದಲ ಬೇಡ. ನೋಡುವ ಮುಂದಿನ ದಿನಗಳಲ್ಲಿ ಏನೇನೇ ಆಗುತ್ತೆ ಅಂತ. ಬಟ್ ಸಿನ್ಸಿಯರಾಗಿ ಇನ್ನೂ ಯಾರೆಲ್ಲ ಸ್ಟಡಿ ಮಾಡ್ತಾ ಇಲ್ಲ, ಸ್ಟಡಿ ಮಾಡಿ. ಹಾಗೆ ಮತ್ತು ಅಂದರೆ ಜಾಸ್ತಿ ಫೋಕಸ್ ಮಾಡ್ತಾ ಹೋಗಿ, ಸ್ಟಡಿ ಮಾಡೋದಕ್ಕೆ ಹೆಚ್ಚೆಚ್ಚು ನೀವು ಟೈಮ್ ಸ್ಪೆಂಡ್ ಮಾಡಿ. ಎಲ್ಲ ಇರಲಿ, ಬಟ್ ಆದರೆ ನಾನು ವಿಡಿಯೋಸಲ್ಲಿ ಹೇಳ್ತಾ ಇರ್ತೀನಿ, ಎಲ್ಲ ಇದ್ರೂ ಅಂದರೆ 90% ಸ್ಟಡಿ ಕಡೆ ಕೋರ್ಲಿ, 10% ಮಾತ್ರ. ಮತ್ತು ಮೋಟಿವೇಟರನ್ನು ಇಲ್ಲಿ ಯಾರನ್ನೂ ಕನ್ಸಿಡರ್ ಮಾಡೋಕ್ಕೆ ಹೋಗಬೇಡಿ. ಮೋಟಿವೇಟರ್ ಆಗಿ ನೀವು ಮೋಟಿವೇಟರ್, ನಿಮ್ಮ ತಂದೆ ತಾಯಿನೇ ಮೋಟಿವೇಟರ್ ಅಂತಲೂ ಹೇಳ್ತಾ ಇದ್ದೀನಿ. ಹಾಗೆ ಮತ್ತು ಏನಪ್ಪ ಅಂದರೆ, ಈಗಾಗಲೇ ಬುಕ್ಸ್ ಲಿಸ್ಟನ್ನು ಹೇಳಿದ್ದೀನಿ. ಆ್ಯಕ್ಚುಲಿ PSI ಫಿಸಿಕಲ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. ಅವರು ಕಾರಣಾಂತರಗಳಿಂದ ಸಿಗ್ತಿಲ್ಲ. ಬಟ್ ಅವ್ರನ್ನೇ ಕರೆದು ಬಂದು ಮಾಡಿಸಿದ್ರೆ ಬೆಟರ್ ಅನಿಸ್ತಾ ಇದೆ. ಬಟ್ ಅವ್ರು ಸಿಗಲಿಲ್ಲ ಅಂದರೆ ನಾನೇ ಹೇಳ್ತೀನಿ, ನನಗೂ ಮಾಹಿತಿ ಗೊತ್ತಿದೆ. ಇನ್ನು ಯಾರೆಲ್ಲ ಎಲ್ಲ ಇಲಾಖೆ 43 ಇಲಾಖೆಗಳಿದೆಯಲ್ಲ, 43 ಇಲಾಖೆಗಳಲ್ಲೂ ಏನಪ್ಪ ಅಂದರೆ ಆಲ್ಮೋಸ್ಟ್ ಆಲ್ ಜಾಬ್ ವೇಕೆನ್ಸೀಸ್ ಇದೆ. ಅದನ್ನು ಹಂತವಾಗಿ ತುಂಬಿಕೊಳ್ತಾರೆ. ಬಟ್ ಈಗೇನು ಅವರು ಭರವಸೆ ಕೊಟ್ಟಿದ್ದಾರಲ್ಲ, 56,432 ಪೋಸ್ಟ್ಗಳನ್ನು ತುಂಬಿಕೊಳ್ತೀವಿ ಅಂತ, ಅದನ್ನು 100% ತುಂಬಿಕೊಳ್ತಾರೆ. ನೀವು ಅದ್ರ ಬಗ್ಗೆ ಚಿಂತೆ ಬಿಡಿ. ಬಟ್ ಸ್ಟಡೀಸ್ ಬಗ್ಗೆ ಈಗ ಚಿಂತೆ ಮಾಡಿ, ಹೆಚ್ಚು ಫೋಕಸನ್ನು ನೀವು ಸ್ಟಡೀಸ್ ಕಡೆ ಕೊಡಿ. ಆಮೇಲೆ ಮತ್ತೆ ಬುಕ್ಸನ್ನು ಹೇಳ್ತಿದ್ದೆ, ಏನಪ್ಪ ಮತ್ತು ಇನ್ನೂ ನಾನೇ ಬರ್ತಿದ್ದೀನಿ ನನ್ನ ಬುಕ್ಸು ತುಂಬ ಫೀಡ್ಬ್ಯಾಕ್ ಸಿಕ್ಕಿದೆ ಸ್ಟೂಡೆಂಟ್ಸ್ ಕಡೆಯಿಂದ. ಇನ್ನೂ ಯಾರೆಲ್ಲ ತೊಗೊಂಡು ಸ್ಟಡಿ ಮಾಡಿ.
ನಾನು ಇದನ್ನು ಪ್ರಮೋಷನ್ ಅಂತ ಹೇಳ್ತಾ ಇಲ್ಲ. ಆ್ಯಕ್ಚುಲಿ ನಿಮಗೆ ವಿದ್ಯಾರ್ಥಿಗಳಿಂದ ಫೀಡ್ಬ್ಯಾಕ್ ತುಂಬ ಚೆನ್ನಾಗಿ ಬಂದಿದೆ ಬುಕ್ಸ್ ಬಗ್ಗೆ. ನಾನು ಬರ್ದಿರೋದು ಕೋರ್ ಸಬ್ಜೆಕ್ಟ್ ಬರ್ದಿದ್ದೀನಿ. ನನ್ನ ಬುಕ್ಸು 3 ಟೈಟಲನ್ನು ನೀವು ಓದಿದ್ದೇ ಆದರೆ ನಿಮ್ಮ ಜೇಬಲ್ಲಿ 65 ಮಾರ್ಕ್ಸ್ ಇನ್ನೂ ಕಟ್ಟಿಟ್ಟೆ ಬೋತಿ ಜೇಬಲ್ಲಿ 65 ಮಾರ್ಕ್ಸ್ ಇದ್ದೇ ಇರುತ್ತೆ. ಯಾಕಂದರೆ ಕಮ್ಯುನಿಕೇಷನ್ ಬಂದು 35 ಮಾರ್ಕ್ಸು ಕನ್ನಡ ಇರುತ್ತೆ ಅದರಲ್ಲಿ. ಮತ್ತು ಜೊತೆಗೆ ಒಂದು ಹಿಸ್ಟ್ರಿ ಮತ್ತು ಜಿಯೋಗ್ರಫಿ ಬರ್ದಿದ್ದೀನಿ. ಜಿಯೋಗ್ರಫಿಯಲ್ಲಿ ನಿಮಗೆ 30 ಮಾರ್ಕ್ಸ್ ಅಂದರೆ ಟೋಟಲ್ 65 ಮಾರ್ಕ್ಸು. ಮಿನಿಮಮ್ 60 ಅಂತೂ ಕನ್ಫರ್ಮ್ ನಾನು ಹೇಳಬಲ್ಲೆ. ಹಿಸ್ಟ್ರಿಯಿಂದ ಆಗಿರ್ಬೋದು, ಜಿಯೋಗ್ರಫಿಯಿಂದ ಆಗಿರ್ಬೋದು, ಮತ್ತು ಕನ್ನಡ ಕಮ್ಯುನಿಕೇಷನಿಂದ ಆಗಿರ್ಬೋದು. ಬಟ್ ಎಲ್ಲ ಬುಕ್ ಸ್ಟೋರಲ್ಲೂ ಅವೈಲೇಬಲ್ ಇದೆ. ಮತ್ತು ಹೇಳ್ತಿದ್ರೆ ನಿಮ್ಮ ಬುಕ್ಸ್ನ ಪ್ರಮೋಷನ್ ಮಾಡ್ಕೊಂಡು, ಹೌದಪ್ಪ ನಮ್ಮ ಬುಕ್ಸ್ನ ನಾವು ಪ್ರಮೋಷನ್ ಮಾಡಬೇಕು. ಯಾಕಂದರೆ ಒಂದು ಒಳ್ಳೆ ಗುಡ್ ಕಂಟೆಂಟ್ ಇರೋ ಪುಸ್ತಕನ ಸ್ಪರ್ಧಾರ್ಥಿಗಳ ಕೈ ತಲುಪಿಸ್ಬೇಕಾದ್ರೆ ನಮ್ಮ ಪ್ರಯತ್ನ ಮಾಡಲೇಬೇಕಾಗುತ್ತೆ ಅಲ್ವಾ? ಆ ಕಾರಣದಿಂದ ಸ್ಪರ್ಧಾರ್ಥಿಗಳೇ ಬುಕ್ಸನ್ನು ನೀವು ತಗೊಳ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ಬಟ್ ಸ್ಟಡಿ ಅಂತೂ ಮಾಡಿ. ಯಾಕಂದರೆ ನೋಟಿಫಿಕೇಷನ್ಸ್ ಇದೆ, ಮತ್ತು ಇನ್ನೂ ಅಂದರೆ ಗೈಡ್ ಮಾಡ್ತಾ ಹೋಗ್ತಾ ಇರ್ತೀನಿ. ಜೊತೆಗೆ ಅತಿ ಶೀಘ್ರದಲ್ಲೇ ಏನಪ್ಪ ಅಂದರೆ ಕನ್ನಡ ವ್ಯಾಕರಣ ಫುಲ್ಲು ಟೋಟಲ್ 100 ಮಾರ್ಕ್ಸ್ಗೆ FDAಗೆ 100 ಮಾರ್ಕ್ಸ್ಗೆ ಟೋಟಲ್ ಒಂದು ಇದನ್ನು ಲಾಂಚ್ ಮಾಡ್ತಾ ಇದ್ದೀನಿ. ಎಲ್ಲ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು. ನೋಡುವ ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ, ಇಂಚಿಂಚು ಮಾಹಿತಿ ಕೊಡ್ತೀನಿ. ಬಟ್ ಇನ್ನೂ ಯಾರೆಲ್ಲ ಪದೇ ಹೇಳ್ತಾ ಇದ್ದೀನಿ, ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ನಾಳೆ ಅಂದರೆ ಏನಾಗುತ್ತೆ ಹೈಕೋರ್ಟಲ್ಲಿ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ತೀನಿ ಅಂತ ಇಂದಿನ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಸ್ಪರ್ಧಾರ್ಥಿಗಳೇ.